ನಾ ಬಜೆಟ್ ಅಧಿವೇಶನ ಮಾರ್ಚ್ ಮೊದಲ ವಾರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮುಂದೆ ಯಾವ ರೀತಿ ನಾವು ಸದನವನ್ನು ಎದುರಿಸಬೇಕು ಮತ್ತು ಕೆಲವು ರಾಜಕೀಯ ವಿಚಾರಗಳು ಮತ್ತು ಪಕ್ಷದ ಸಂಘಟನಾತ್ಮಕ ವಿಚಾರಗಳು ಎಲ್ಲವನ್ನು ಕೂಡ ಇವತ್ತು ಒಂದು ಅರ್ಧ ಗಂಟೆ ಕೂತ್ಕೊಂಡಿರ್ತಾ ಇದ್ದೇವೆ. ನಾವು ಚರ್ಚೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಘೋಷಣೆ ಮಾಡಿರೋ ಹಾಗೆ ಜೂನ್ನಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡಬೇಕು ಅಂತೇಳಿ ಭಾಳ ದೊಡ್ಡ ಮನಸ್ಸನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರೋದ್ರಿಂದ ಇವೆಲ್ಲ ವಿಚಾರಗಳನ್ನು ನಮ್ಮೆಲ್ಲ ಪಕ್ಷದ ಪ್ರಮುಖರ ಜೊತೆಲೂ ಕೂಡ ಚರ್ಚೆ ಮಾಡ್ತೇನೆ. ಆ ನಿಟ್ಟಲ್ಲಿ ಇವತ್ತು ನಾನು ಆರ್ ಅಶೋಕ್ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡ್ತಾ ಇದ್ದೇನೆ. ಶಾಸಕ ಚಂದ್ರು ಲಮಾಣಿ ಅವರ ಲೋಕಾಯುಕ್ತ ಪಾಲಕ್ಕೆ ಬಿಜೆಪಿ ಮುಜುಗರ ತರಿಸಿಲ್ಲ. ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲವನ್ನು ಕೂಡ ನೋಡಿದ್ದೇನೆ, ಓದಿದ್ದೇನೆ. ಚಂದ್ರು ಲಮಾಣಿ ನಮ್ಮ ಶಾಸಕರ ವಿಚಾರದಲ್ಲಿ ಮಾತನಾಡೋ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಣಜಾರ್ ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಬಣಜಾರ್ ಸಮಾಜ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಜೊತೆ ನಿಂತಿದೆ ಮುಂಚಿಂದನೂ ಕೂಡ ಗಟ್ಟಿಯಾಗಿ. ಕಳೆದ 30-40 ವರ್ಷಗಳಿಂದ ಈ ಸಮಾಜ ಭಾರತೀಯ ಜನತಾ ಪಾರ್ಟಿಯನ್ನು 100ಕ್ಕೆ 100ರಷ್ಟು ಬೆಂಬಲಿಸ್ಕೊಂಡು ಬರ್ತಾ ಇದೆ ರಾಜ್ಯದಲ್ಲಿ. ಇದರ ಪರಿಣಾಮವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ನಂತರದಲ್ಲಿ ಕಳೆದ 2.5 ವರ್ಷದಲ್ಲಿ ಈ ಸಮಾಜಕ್ಕೆ ಅನ್ಯಾಯವೂ ಕೂಡ ಆಗ್ತಾಯಿದೆ, ಬಣಜಾರ್ ಸಮಾಜಕ್ಕೆ ಅನ್ಯಾಯವೂ ಕೂಡ ಆಗ್ತಾಯಿದೆ, ಮತ್ತೊಂದು ಕಡೆ ಟಾರ್ಗೆಟು ಕೂಡ ಆಗ್ತಾಯಿದೆ. ಇತ್ತೀಚೆಗೆ ಸೂರಗೊಂಡನಕೊಪ್ಪದಲ್ಲಿ ತಾವು ನೋಡಿದ್ರಿ. ಸೂರಗೊಂಡನಕೊಪ್ಪದಲ್ಲಿ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸಹಜವಾಗಿಯೇ ಅಲ್ಲಿದ್ದಂಥ ಬಣಜಾರ್ ಸಮಾಜದ ಯುವಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ, ತಮ್ಮ ನ್ಯಾಯಯುತವಾಗಿರುವಂಥ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡದೇನೆ ಡಿ.ಕೆ. ಶಿವಕುಮಾರ್ ಅವರು ಓಡೋಗಿದ್ದು ಕೂಡ ನೋಡಿದ್ದೇವೆ. ಓಡೋಗಿದ್ದಷ್ಟೇ ಅಲ್ಲ, ಆ ಬಣಜಾರ್ ಯುವಕರೇನಿದ್ರು ಅವ್ರ ವಿರುದ್ಧ FIR ಅನ್ನು ಕೂಡ ದಾಖಲೆ ಮಾಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಿದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಚಂದ್ರು ಲಮಾಣಿ ಬಗ್ಗೆ ಏನು ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ, ಅದು ಏನಾಗಿದೆ, ನ್ಯಾಯಯುತವಾಗಿ ಅವರು ಎದುರಿಸ್ತಾರೆ, ಶಾಸಕರಿದ್ದರೆ ಎದುರಿಸ್ತಾರೆ. ಇವತ್ತು ಕೋರ್ಟಲ್ಲೂ ಕೂಡ ಇದೆ, ಅದ್ರ ಬಗ್ಗೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆಡಿಯೋ ಏನು ಲೀಕ್ ಆಗಿದ್ದಾವೆ, ಏನೇನು ಚರ್ಚೆ ಆಗಿದ್ದಾವೆ, ಯಾವ ರೀತಿ ರಾಜಕೀಯವಾಗಿ ಅವ್ರು ಟಾರ್ಗೆಟ್ ಆಗಿದ್ದಾರೆ, ಇವೆಲ್ಲವೂ ಕೂಡ ಬಹಿರಂಗ ಆಗಿದೆ. ಆದರೆ ಒಂದಂತೂ ಸತ್ಯ, ಈ ಕಾಂಗ್ರೆಸ್ ಸರ್ಕಾರ ಬಣಜಾರ್ ಸಮಾಜದ ಬಗ್ಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅನುಮಾನಗಳಿಲ್ಲ. ಮತ್ತು ಯಾರೇ ಅಯೋಗ್ಯರು ಇವ್ರು ಕಾಂಗ್ರೆಸ್ನ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ? ಏನು ನೈತಿಕತೆ ಇಟ್ಕೊಂಡು ಇವ್ರು ಮಾತನಾಡ್ತಾರೆ? ಯಾವ ಪ್ರಿಯಾಂಕ ಖರ್ಗೆ ಹೊತ್ತೇನೋ ಭಾಷಣ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಮಾತನಾಡ್ತಾ ಇದ್ದಾರೆ? ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ನವ್ರಿಗೆ ಏನಾರು ಇದೆಯಾ? ಹಾಗಾದರೆ ಮುಖ್ಯಮಂತ್ರಿಗಳಾಗಿ ಮೊದಲ 6 ತಿಂಗಳಲ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯ್ತಲ್ಲ, ವಾಲ್ಮೀಕಿ ಸಮುದಾಯದ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ತಮ್ಮ ಮಂತ್ರಿ ರಾಜೀನಾಮೆ ಕೊಟ್ರಲ್ಲ, 100 ಕೋಟಿ ಪರಿಷ್ಠ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ತೆಲಂಗಾಣ ತೆಗೆದುಕೊಂಡೋಗಿ ಚುನಾವಣೆ ಬಳಸಲಿಲ್ವ? ಹಾಗಾದರೆ ಪ್ರಿಯಾಂಕ ಖರ್ಗೆ ಅವರು ಇಲ್ಲ ಅಂತ ಹೇಳಿ, ಹಾಗಾದರೆ ಭೂತದ ಬಾಯಲ್ಲೇ ಭಗವದ್ಗೀತೆ ನೀವು ನಮಗೆ ಉಪದೇಶ ನೀಡ್ತೀರ? ಹಾಗಾದರೆ ಹಿಂದೆ ಸಿದ್ದರಾಮಯ್ಯನವರು ಹಿಂದೂ ಕೂಡ ಮುಖ್ಯಮಂತ್ರಿ ಆಗಿದ್ದಾಗ, ಆಂಜನೇಯ ಮಂತ್ರಿಗಳಾದಾಗ ಏನಾಯಿತು, ಬೇರೆ ಎಲ್ಲ ಪ್ರಕರಣಗಳು ಕೂಡ ಗೊತ್ತಿದೆ. ಆದರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಣಜಾರ್ ಸಮಾಜವನ್ನು ಟಾರ್ಗೆಟ್ ಮಾಡ್ತಿದೆ. ಇದ್ರ ಬಗ್ಗೆ ಯಾವುದೇ ಅನುಮಾನಗಳು ಬೇಡ.
ಬಣಜಾರ್ ಸಮಾಜದ ಬಗ್ಗೆ ಒಂದು ರೀತಿ ತಾತ್ಸಾರ, ಬಣಜಾರ್ ಸಮಾಜದ ಬಗ್ಗೆ ಒಂದು ರೀತಿ ಅಲಕ್ಷ್ಯ, ಇವರು ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಮೆರೀತಾ ಇದ್ದಾರೆ ಇವತ್ತು. ಥ್ಯಾಂಕ್ ಯು. ನೋಡ್ರಿ, ನಾವು ಭ್ರಷ್ಟಾಚಾರಕ್ಕೆ ನಾನು ಜಾತಿಯ ಲೇಪವನ್ನು ನಾನು ಬಳಿತಾ ಇಲ್ಲ. ನಾನು ಆಗಲೇ ಏನು ಹೇಳಿದೆ, ಚಂದ್ರು ಲಮಾಣಿ ಪ್ರಕರಣದಲ್ಲಿ ಏನಾಗಿದೆ, ಈಗಾಗಲೇ ನ್ಯಾಯಾಲಯದಲ್ಲಿದೆ ಪ್ರಕರಣ, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಲಿ, ತನಿಖೆ ಆಗಲಿ, ಅದ್ರ ಬಗ್ಗೆ ನಾವೇನೂ ಕೂಡ ಚಕಾರ ಎತ್ತಾ ಇಲ್ಲ. ಆದರೆ ನಾವು ಎಲ್ಲೋ ಒಂದು ಕಡೆ ಈ ಸಮಾಜನೂ ಕೂಡ ಯಾವ ರೀತಿ ಟಾರ್ಗೆಟ್ ಆಗಿದೆ ಅನ್ನೋದನ್ನ ಮಾತ್ರ ನಾವು ಇವತ್ತು ಹೇಳಿರುವಂಥದ್ದು. ಥ್ಯಾಂಕ್ ಯು, ಧನ್ಯವಾದ. ಸಿದ್ದರಾಮಯ್ಯನವ್ರಿಗೆ ಬಿ ಜೆ ಪಿ ಮೇಲೆ ಸಿಟ್ಟು ಕಡಿಮೆ ಆಗಿದೆ ಪಾಪ. ನೀವು ಅದನ್ನು ಬಿ ಜೆ ಪಿ ಮೇಲೆ ಹೇಳಿದರೆ ಅಂತ ನೀವು ಭಾವಿಸೋಂಥ ಅವಶ್ಯಕತೆ ಇಲ್ಲ. ಯಾರು ಅವರ ಪಕ್ಷದಲ್ಲೇ ಆಂತರಿಕವಾಗಿ ಅವ್ರ ಕಾಲನ್ನು ಎಳಿತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರ ಮೇಲೆ ಅವ್ರು ಹರಿಯಾಯ್ದಿರುವಂಥದ್ದು. ಆದರೆ ನನ್ನ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕುರಿ ಕಾಯ್ತಕ್ಕಂಥ ಒಬ್ಬ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂತೋಷ. ನಾನು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೇನೆ, ಅಹಿಂದ ಹೇಳಿಕೊಂಡೇನು ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ, ಈ ಬಜೆಟಲ್ಲಾದರೂ ಕೂಡ ಹಿಂದುಳಿದ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ, ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಅನುದಾನ ಕೊಟ್ಟಿದ್ರು 550 ಕೋಟಿ ರೂಪಾಯಿಗಳು, ಈ ಬಜೆಟಲ್ಲಾದರೂ ಕೂಡ ಕನಿಷ್ಠ 2,500-3 ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಇವತ್ತು ಆ ಸಮುದಾಯಗಳ ಪರವಾಗಿ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತೊಂದು ಕಡೆ ಏನು ದಾಡಿಯಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಏನೋ ಆಕಸ್ಮಿಕವಾಗಿ ಕುರಿ ಮೇಕೆಗಳು ಸಾಯ್ತದ ಇದ್ದಾವೆ ರಾಜ್ಯದಲ್ಲಿ. ಅದರ ಪರಿಹಾರದ ಬಾಕಿ ಅನುಗ್ರಹ ಯೋಜನೆ 45 ಕೋಟಿ ರೂಪಾಯಿ ಇವತ್ತಿಗೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಅಷ್ಟೊಂದು ದಿವಾಳಿ ಆಗಿದೆ ಹಾಗಾದರೆ ರಾಜ್ಯ ಸರ್ಕಾರ, ಹಾಗಾದರೆ ಖಜಾನೆ ಖಾಲಿ ಆಗಿದೆ. ಹಾಗಾದರೆ ಯಾಕೆ ಕಳೆದ 1 ತಿಂಗಳಿಂದ ನಾವು ಬೊಬ್ಬೆ ಹೊಡಿತಾ ಇದ್ರೂ ಕೂಡ ಆ ಬಡ ಕುಟುಂಬಗಳಿಗೆ, ಕುರಿಕಾರರಿಗೆ ಆ 45 ಕೋಟಿ ರೂಪಾಯಿ ಪರಿಹಾರವನ್ನು ಯಾಕೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ? 90,000 ಕುರಿ ಮೇಕೆಗಳು ಸತ್ತಿರುವಂಥದ್ದು, ಕೇವಲ 30,000 ಕುರಿಗಳಿಗೆ ಮೇಕೆಗಳಿಗೂ ಪರಿಹಾರ ಕೊಟ್ಟಿದ್ದಾರೆ. 60,000ಕ್ಕೆ ಇನ್ನೂ ಕೂಡ ಪರಿಹಾರನ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಿಲ್ಲ ಏನಾಗಾದರೆ? ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡಬೇಕಾದ್ರೆ ಸಮಾಜ ನೆನಪಾಗ್ತದೆ, ಆದರೆ ಸಮಾಜದ ಬಡವರು ಇವತ್ತು ಬೀದಿಗಿಳಿದಿದ್ದಾರೆ, ಇವತ್ತು ತೊಂದರೆಯಲ್ಲಿದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನೀವು ತಯಾರಿಲ್ಲ. ಇದು ತಮ್ಮ ಸಮಾಜ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.